ಆದ್ರೂ ಶಿಷ್ಯ ಅಪ್ಪಾಜಿ ಕಿವಿಯಲ್ಲಿ ಏನು ಹೇಳಿದ್ರು ಅಂತ ಸರಿಯಾಗಿ ಹೇಳಲೇ ಇಲ್ಲ. ಕಂಡೋರ್ ವಿಷಯ ನಮ್ಗೆ ಆಗ್ಬೇಕು. ಕರೆಕ್ಟ್ ಶಿಷ್ಯ. ಲೋ ಶಿಷ್ಯ, ಇವಾಗ ಯಾರು ಬರ್ತಾರೋ? ಈಗ ನಮ್ಮ ಚಾಮರಾಜಪೇಟೆ ಸಮೀರ್ ಅಣ್ಣ. ಯಾರಿಲ್ಲಿ ಸಮೀರ್ ಅಣ್ಣ, ನೀವ್ ಯಾಕೆ ಬೇಜಾರಾಗಿದ್ದೀರಾ ನನಗ್ ಗೊತ್ತು. ನಿಮ್ಮ ಕುರ್ಚಿಗೆ ಬಂದಿದೆ ಆಪತ್ತು. ನೀವಂದ್ರೆ ರಾಜಕೀಯದಲ್ಲಿ ಗತ್ತು, ಇವಾಗ ಯಾಕೆ ಬಂದಿದ್ದೀರಾ? ಅತ್ತು 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 ನಿನ್ ಜನ್ಮಕ್ಕೆ ದೇವರಾದ ಮಾತನ. ನಾನು ನಿನ್ನೆ ತಾನೇ ಒಳ್ಳೆ ಅಚ್ಚ ಬಿರಿಯಾನಿ ಮಾಡಿಸಿದ್ದೆ ರೀ. ನಮ್ಮೆಲ್ಲ ತಂಡ ಸೇರ್ಕೊಂಡು ಒಳ್ಳೆ ಊಟ ಮಾಡಿದ್ವಿ. ಹಾಳಾದ್ದು ಡೈಜೆಷನ್ ಆಗಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ಅನ್ಕೊಂಡ್ಬಂದ್ರೆ ನಂಟಲ್ ಅಂತ ಇದ್ದೀರಾ ದೇವರಾದ ಮಾತಾಡ್ರೆ ನಿಮಗೆ ನಿನ್ ಜನ್ಮಕ್ಕೆ. ಯಾರು ಬಂದು ಮೀಟ್ರ್ ಬೇಕ್ರಿ, ಮೀಟ್ರು ಬೇಕು. ಇವತ್ತು ಯಾರಾದರೂ ಅಷ್ಟೇ ರೀ, ನನ್ನ ಬಗ್ಗೆ ಎರಡು ಮಾತಾಡೋಂಗಿಲ್ಲ. ನಾನು ನಿಷ್ಠಾವಂತ ಕೈ ಪಕ್ಷದ ಸೇವಕ ಅಷ್ಟೇ ತಿಳ್ಕೊಳ್ಳಿ. ಡಲ್ಲಂತೆ ಡಲ್ಲು, ಯಾರು ಡಲ್ಲು? ಕಂಗಾಯಿಗೆ ಶಬ್ದಾರ್ ಇವತ್ಗೂ. ಆದ್ರೂ ಸಮೀರಣ್ಣ, ದಾವಣಗೆರೆ ಎಲೆಕ್ಷನ್ ಎಫೆಕ್ಟ್ ಅಲ್ಲಿ ಇಬ್ಬರನ್ನು ಮನೆಗೆ ಕಳ್ಸೋರಂತೆ. ನಿಮ್ಮನ್ನು ಯಾರು? ಜನ್ಮಕ್ಕೆ ಯಾರ್ರೀ? ಎಲ್ಲ ನಾವು ರಕ್ತ ಹರಿಸಿ ದೇಶ ಕಟ್ಟಿರೋದು, ಪಕ್ಷ ಕಟ್ಟಿರೋದು ನಾವೇ ರೀ. ನಮ್ಮದೇ ಪಕ್ಷ, ಸ್ವತಂತ್ರ ಪೂರ್ವದಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಪಕ್ಷ ರೀ ನಮ್ಮ ಕೈ ಪಕ್ಷ. ನಾವು ಕೈ ಪಕ್ಷ ಬಿಟ್ಟು ಆಚೆ ಒಂದಜ್ಜೆ ಈಚೆ ಒಂದಜ್ಜೆ ಆಚೆ ನಾವು ಹೋಗೇ ಇಲ್ಲ ರೀ. ನಾವು ಮುಳುಗಿದ್ರು ಕನಸಿನಲ್ಲೂ ಕೂಡ ನಮ್ದು ಕೈ ಪಕ್ಷ. ಅಷ್ಟು ನಿಸ್ವಾರ್ಥ ಸೇವೆ, ಗೊತ್ತಾಯ್ತಾ? ನೀನು ನೋಡಿದ್ರೆ 3 ದಿನದಿಂದ ಊಟ ಮಾಡೋದಿಲ್ಲ ಇರುತ್ತನ ಕಾಣ್ತಿಲ್ಲ. ಇಲ್ಲಿ ನೋಡು, ನೀನು ರ್ಯಾಪ್ ಆಡ್ಬೇಕು ಅಂದ್ರೆ ಬಲ್ಲಿ ನಮ್ದು ರಮೇಶ್ ಸರ್, ಅದೇ ಅವರು ಪ್ರೈಮ್ ಮಿನಿಸ್ಟರ್ ಜೊತೆ ಮಾತಾಡಿದ್ರಲ್ಲ, ಹಂಗೆ ಹೇಳ್ತೀನಿ ಕೇಳಿಸ್ಕೊ. ನನ್ನ ಬಗ್ಗೆ ನೀನು ಬಿಲ್ಡಪ್ ಕೊಡಬೇಕು, ಆ ಥರ ಸಂಗ ಬಾಯ್ಲಿ. ಸ್ಟಾರ್ಟ್ ಮಾಡ್ಕೋ. ಸಮೀರ್ ಅಣ್ಣ, ನೀವು ಚಾಮರಾಜಪೇಟೆಗೆ ನೀವೇ ಕಿಂಗ್ ಅಣ್ಣ. ನಿಮಿಷ ನನಗೂ ಒಂಚೂರು ಕೊಟ್ರೆ ಏನೇ ನಾನು 2 ಬಿಡ್ತೀನಣ್ಣ. ಸಮೀರಣ್ಣ, ನೀವಂದ್ರೆ ಪಕ್ಷಕ್ಕೆ ಕಿಂಗಣ್ಣ. ಸಮೀರಣ್ಣ ಟ್ರೆಂಡು, ಆಗಲ್ಲ ಯಾರ ಮುಂದೆ ಬೆಂಡು. ನೀವಂದ್ರೆ ನೆವರು ಎಂಡು, ನೀವೇ ಚಾಮರಾಜಪೇಟೆ ಗಂಡು. ಒಂದು ನಿಮಿಷ ರೀ. ಸಮೀರಣ್ಣ ನಮ್ಗೆ ಬಿರಿಯಾನಿ ಅಣ್ಣ. ಒಂದು ನಿಮಿಷ. ನೀವೀಗ ಟ್ರೆಂಡ್ ಅಣ್ಣ. ಅಲ್ಲಿ ಮಾರ್ಕೆಟ್ ಅಲ್ಲಿ ನಿಮ್ದೇನೆ ನೇಮ್ ಅಣ್ಣ. ಈಗ ನಲ್ಲಿ ಮೂಳೆ ಯಾವತ್ತಿದ್ರು ಟ್ರೆಂಡ್ ಅಣ್ಣ. ಈಗ ಕೈಯಲ್ಲಿ ಸಮೀರಣ್ಣ, ನೀವೇ ನಮ್ಮ ಪಕ್ಷದ ಮುಂದಿನ CM ಅಣ್ಣ. ಒಂದು ನಿಮಿಷ. ಏನು ಹೇಳು? CM ಅಣ್ಣ. ಒಂದು ನಿಮಿಷ. ಸಮೀರಣ್ಣ. ಅಯ್ಯೋ, ಇದು ಯಾಕಣ್ಣ? ಸ್ವಲ್ಪ ನಿಲ್ಸು. ಸಾಕು. ಅದನ್ನೇ ತಗೊಂಡು ಎಳ್ದದ್ದನ್ನೇ ಹೇಳಿನಿ ಅಂತ ಎಳಿಬೇಡ ರೀ. ನನಗೆ ಏನು ಹೇಳ್ದಲ್ಲ ನಾನು? ಫ್ಯೂಚರ್ CM. ಏನೊಂದ್ಸರಿ ಹೇಳು. ಸಮೀರಣ್ಣ. ಜನ್ಮಕ್ಕೆ ಬರೀ ಫ್ಯೂಚರ್ CM ಅಂತ ಹೇಳ್ಬೇಕತ್ತೆ. ಫ್ಯೂಚರ್ CM ಆಯ್ತು. ಇಬ್ಬರಿಗೂ ಗೂಗಲ್ ಪೇ ಗ್ಯಾರಂಟಿ. ಮುನ್ಸಮೆ ನಂಬರ್ ತಗೋ ಫೋನು ರೀ. ನಾವೇ ರೀ, ಯಾವತ್ತಿದ್ರು ನಾವು ಹೀಗೆ ಇರೋದು. ನಮ್ಮ ಪಕ್ಷಕ್ಕೆ ಎಲ್ಲರೂ ಹೇಳ್ತಾ ಇದ್ರೆ ನಿಮ್ಮಿಂದ ಏನಾದ್ರು ಪಕ್ಷ ಸತ್ಬಿಟ್ಟ. ನಾನು ಹೇಳೋದಿಷ್ಟ ರೀ, ದಾವಣಗೆರೆ ಎಲೆಕ್ಷನ್ ರಿಸಲ್ಟ್ ಬಂದಿದ್ಯಾ? ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿದ್ದಾರ? ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಇವಾಗಲೇ ಇವರೇ ಊಹಾಪಾಹ ಮಾಡ್ಕೊಂಡು ಆ ರಿಪೋರ್ಟ್ ಬಂದಿದೆ, ಈ ರಿಪೋರ್ಟ್ ಬಂದಿದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ, ಹೈಕಮಾಂಡ್ಗೆ ನಾವು ಈಗ ಕೊಡ್ತೀವಿ ಅಂಥೇಳಿ ನಮ್ಮವರು ಪಾಪ ನಿಷ್ಠಾವಂತರಾಗಿರೋರನ್ನ ರೀ ಒಬ್ಬರಿಬ್ಬರು ರಾಜೀನಾಮೆ ಕೊಡಿಸಿದ್ದಾರೆ. ಹಿಂದ್ಗಡೆಯಿಂದ ಚೂರಿ ಹಾಕ್ಬಿಟ್ಟಿದ್ದಾರೆ. ಅವ್ರಿಗಷ್ಟು ಕೋಟಿ ಕೊಟ್ಟು ಆ ಪಕ್ಷ ಗೆಲ್ಲಿಸಿದ್ದಾರೆ. ಈ ಪಕ್ಷ ಯಾಕೆ ಬೇಕು ಇದೆಲ್ಲ? ಮೀಟರ್ ಇರ್ಬೇಕ್ರಿ. ನಾನು ಕೇರಳದಲ್ಲಿ ಹೋಗಾಡಿಲ್ವಾ? ಕಾಂತ ಜಾನಮ್ಮಾರ ತಿස්සೂರು ಯಾರಂ ಕಾಣ ಅಂತ ಹೇಳ್ತಾ ನಾನು ಅಷ್ಟೆಲ್ಲ ಟ್ರೆಂಡ್ ಮಾಡ್ಕೊಂಡು ಬಂದಿದ್ದೀನಿ ರೀ. ಟ್ರೆಂಡಿಂಗ್ ಶೆಟ್ಟರ್. ಹೂ ಪಕ್ಷದ ಹೈಕಮಾಂಡ್ ಅವರು ರಾಮಯ್ಯ ಸರ್ ಕಿವಿಲಿ ಹೇಳ್ತಿದ್ರಲ್ಲ, ನಿಮ್ಗೇನಾದ್ರೂ ಗೊತ್ತಾ? ಇನ್ನೇನ್ರಿ ಹೇಳಿರ್ತಾರೆ ನನ್ನ ಬಗ್ಗೆನೇ. ಮೀಟ್ರ್ ಬೇಕ್ರಿ. ಅವ್ರು ಹೇಳಿರೋದಿಷ್ಟೇ, ಚಾಮರಾಜಪೇಟೆ ಸಮೀರ್ ಅವ್ರನ್ನ ಬಿಟ್ಟರೆ ನೀವು 20 ಕ್ಷೇತ್ರ ಗೆಲ್ಲಲ್ಲ ರೀ ಅಂತ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತ ಹೇಳಿದರೆ. ಅದಕ್ಕೆ ಹೇಳಿದ್ದು ನಮ್ಮ ರಾಮಯ್ಯ ಅವ್ರು ಅದನ್ನೇ ಜಸ್ಟಿಫೈ ಮಾಡಿದ್ದಾರೆ ರೀ.
ನಾವಿರಲೇಬೇಕು ಅಂತ ನಾನು ಹೇಳೋದಿಷ್ಟೇ. ನಿಷ್ಠಾವಂತ ಕಾರ್ಯಕರ್ತ. ನಮ್ಮ ಪಕ್ಷಕ್ಕೋಸ್ಕರ ಪ್ರಾಣ ತೆಗ್ದಿದ್ದೀನಿ ರೀ. ಪ್ರಾಣನ ತೆಗೆದಿದ್ದೀನಲ್ಲ, ಪ್ರಾಣನ ತೆಗೆದಿದ್ದೀನಿ. ಅದನ್ನೇ ರೀ ನಾನು ಹೇಳಿದ್ದು. ನಮ್ಮ ಕೈ ಪಕ್ಷಕ್ಕಾಗಿ ನಮ್ಮ ಪ್ರಾಣ, ರಕ್ತ ಎಲ್ಲವನ್ನು ತೆಗೆದಿದ್ದೀನಿ ಅಂತ ನಿಷ್ಠಾವಂತರ ಮೇಲೆ ಗೋಬೆ ಕೊಡಿಸ್ತೀರಾ. ದೇವ್ರ ಒಳ್ಳೇದು ಮಾಡ್ತದ ನಿಮಗೆ, ದೇವ್ರ ಒಳ್ಳೇದು ಮಾಡ್ತದೆ ನಿಮಗೆ. ಥೋನ್ ಜನ್ಮಕ್ಕೆ. ನಿಮ್ಮ ಮುಂದಿನ ನಡೆ ಸುಮ್ಮನೆ ಮನೆಗೆ ನಡಿ. ಯಾರ ಪಕ್ಷಕ್ಕೂ ಹೋಗಲ್ಲ, ನಂದೇ ಪಕ್ಷ, ನಾವೇ ಹೈಕಮಾಂಡ್. ಮೀಟ್ರ್ ಬೇಕ್ರಿ ಮೀಟ್ರು. ಥೋನ್ ಜನ್ಮಕ್ಕೆ. ಶಿಷ್ಯ ಬಾರ ಇಲ್ಲಿ, ಸ್ವಲ್ಪ ಮುಖ ಒರೆಸ್ಕೊಳ್ಳೋ. ನೀವು ಅವಾಗ ಒರೆಸ್ಕೊಳ್ಳಿ. ನಾನು ಅವಾಗ ಒರೆಸ್ಕೊಳ್ಳೋಕ್ಕೆ